ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಸಾಮುವೇಲ 22ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮಗೆ ಏನಾಗಿದ್ದಾನೆ? ಆತನು ನಮಗೆ ಬಲವಾಗಿರುವಂತಹ ಕೋಟೆಯಾಗಿದ್ದಾನೆ. ನಮ್ಮ ಜೀವಿತಕ್ಕೆ ನಮ್ಮ ದೇವರು ನಮಗೆ ಏನಾಗಿದ್ದಾರೆ? ಬಲವಾಗಿ ಕಾಯುವವರು, ಬಲವಾದ ಬುರುಜಾಗಿರುವವರು ಆತನಾಗಿದ್ದಾರೆ. ಇವತ್ತು ಅನೇಕ ಸೈನ್ಯವನ್ನ ನಾವು ನೋಡ್ತೇವೆ. ಮಂತ್ರಿಗಳು ಬರುವಾಗಲೂ ಹೋಗುವಾಗಲೂ ಅವ್ರನ್ನ ಕಾಯುವುದಕ್ಕಾಗಿ ಜನರು ಏನ್ ಮಾಡ್ತಾರೆ? ಸೈನ್ಯವನ್ನ ತೆಗೆದುಕೊಂಡು ಬಂದು ಅವರ ಸುತ್ತಲೂ ನಿಲ್ಲಿಸುವವರಾಗಿದ್ದಾರೆ. ಆದರೆ ನಮ್ಮನ್ನ ಕಾಯುವುದಕ್ಕಾಗಿ, ನಮ್ಮನ್ನ ನಡೆಸುವುದಕ್ಕಾಗಿ ಕರ್ತನು ನಮಗೆ ಏನಾಗಿದ್ದಾನೆ? ಬಲವಾಗಿರುವಂತಹ ಕೋಟೆಯಾಗಿರುವವನಾಗಿದ್ದಾನೆ. ಆ ಕೋಟೆಯನ್ನ ದಾಟಿ ಯಾವ ಅಪಾಯವು ನಮ್ಮ ಜೀವಿತವನ್ನ ಏನ್ ಮಾಡುವುದಿಲ್ಲ? ಸಂಧಿಸುವುದಿಲ್ಲ. ದೇವರು ನಮಗೆ ಕೋಟೆಯಾಗಿರುವುದರಿಂದ ಯಾವ ವಿಧವಾದ ಒಂದು ಸೈತಾನನ ಕ್ರಿಯೆಗಳು, ಯಾವ ವಿಧವಾದ ಒಂದು ಸೈತಾನನ ಹೋರಾಟಗಳು ದೇವರ ಕೋಟೆಯನ್ನು ಅದೇನ್ ಮಾಡುವುದಿಲ್ಲ? ದಾಟಿ ನಮ್ಮ ಜೀವಿತಕ್ಕೆ ಬರುವುದಿಲ್ಲ. ಯಾಕೆಂದರೆ ಕರ್ತನು ನಮ್ಮ ಜೀವಿತಕ್ಕೆ ಏನಾಗಿದ್ದಾನೆ? ಬಲವಾದ ಕೋಟೆಯಾಗಿದ್ದಾನೆ, ಬಲವಾದ ದುರ್ಗವಾಗಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡಬೇಕು. ಕರ್ತನೇ, ನೀನ್ ನನ್ನ ಜೀವಿತದಲ್ಲಿ ಬಲವಾದ ಬಂಡೆಯಾಗಿದ್ಯಾ. ಕರ್ತನೇ, ನೀನ್ ನನ್ನ ಜೀವಿತದಲ್ಲಿ ಬಲವಾಗಿರುವಂತಹ ಕೋಟೆ ಆಗಿದ್ಯಾ. ಕರ್ತನೇ, ನೀನ್ ನನ್ನ ಜೀವಿತದಲ್ಲಿ ಬಲವಾಗಿರುವಂತಹ ದುರ್ಗವಾಗಿದ್ಯಾ, ಬುರುಜಾಗಿದ್ಯಾ. ಅದಕ್ಕಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ಎಂದು ದೇವರಿಗೆ ಅನುದಿನವೂ ನಾವು ಸ್ತೋತ್ರವನ್ನ ಮಾಡಬೇಕು. ಆತನು ನಮ್ಮ ಸುತ್ತಲೂ ಕೋಟೆಯಾಗಿದ್ದುಕೊಂಡು ನಮ್ಮನ್ನ ರಕ್ಷಣೆ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಕ್ರಿಯೆಯನ್ನ ಮಾಡಿ ದೇವರೇ, ನಿನ್ನ ಜನರಿಗೆ ನೀನು ಬಲವಾದ ಕೋಟೆಯಾಗಿರುವುದಕ್ಕಾಗಿ ಸ್ತೋತ್ರ, ಬಲವಾದ ಕಾವಲಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.